ನಮಸ್ತೆ ಎಲ್ಲರಿಗೂ. ನಾನಿವತ್ತು ಏರ್ ಫ್ರೈಯರಲ್ಲಿ ಮಾಡುವಂತಹ ಕಾಲಿಫ್ಲವರ್ ಕಬಾಬ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಏರ್ ಫ್ರೈಯರಲ್ಲಿ ಮಾಡೋದ್ರಿಂದ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲಂತೂ ನನ್ನ ಮಕ್ಕಳಿಗೆ ಇದಂದರೆ ತುಂಬ ಇಷ್ಟ. ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಬಿಟ್ಟು ಸ್ವಲ್ಪ ಬಿಸಿನೀರನ್ನು ಬಿಸಿಗೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಒಂದು ಕುದಿ ಬರೋ ತನಕ ಬೇಯಿಸ್ತೀನಿ. ಇದನ್ನು ಜಾಸ್ತಿನೂ ಬೇಯಿಸಬಾರ್ದು. ಒಂದು ಕುದಿ ಬರ್ತಿದ್ದಂಗೆ ಅದನ್ನು ತೆಗೆದು ಬಿಡಬೇಕು. ನಂತರ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಬೇರೆ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದೆರಡು ಚಮಚ ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಬರೀ ಖಾರದ ಪುಡಿ ಹಾಕಿದರೂ ಆಗುತ್ತೆ. ಮತ್ತು ಅದಕ್ಕೆ ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, ಒಂದು ಅರ್ಧ ಚಮಚ ಧನಿಯಾ ಪುಡಿ, ಒಂದೆರಡು ಚಮಚ ಕಡಲೆ ಹಿಟ್ಟು ಮತ್ತು ನಾನಿಲ್ಲಿ ಅಕ್ಕಿ ಹಿಟ್ಟು ಅರ್ಧ ಚಮಚ ಮತ್ತು ಮೈದಾ ಹಿಟ್ಟು ಅರ್ಧ ಚಮಚ ಹಾಕಿ ಕಲಸಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕೋದ್ರಿಂದ ನಿಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಬರುತ್ತೆ. ನೀವು ಅದನ್ನು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಬರೀ ಕಡಲೆ ಹಿಟ್ಟಾದರೂ ಹಾಕಿ ಮಾಡ್ಕೋಬೋದು. ಅದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಜಾಸ್ತಿ ಹಿಟ್ಟಿಟ್ಟಾಗೂ ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪ ಅದಕ್ಕೆ ಕಾಲಿಫ್ಲವರ್ಗೆ ಕೋಟ್ ಆಗೋ ಥರ ಆದರೆ ಸಾಕು. ಅಷ್ಟು ಹಿಟ್ಟನ್ನ ಮಾತ್ರ ನೀವು ಬಳಸಿದರೆ ಸಾಕು. ಈಗ ನಾನು ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3 ಚಮಚ ಎಣ್ಣೆನ ಹಾಕ್ತೀನಿ. ಯಾಕೆಂದರೆ ನಾವು ಏರ್ ಫ್ರೈಯರ್ಗೆ ಹಾಕೋದ್ರಿಂದ ಅದು ಚೆನ್ನಾಗಿ ರೋಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಇದಕ್ಕೆ 3 ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏರ್ ಫ್ರೈಯರ್ದು ಬೌಲ್ ಬರುತ್ತಲ್ಲ, ಅದಕ್ಕೆ ಹೀಗೆ ಒಂದೊಂದಾಗಿ ಸಪ್ರೇಟಾಗಿ ಜೋಡಿಸ್ಕೋಬೇಕು ನೀಟಾಗಿ. ಎಲ್ಲ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಬ್ರಷಲ್ಲಿ ಎಣ್ಣೆನ ಹೆಚ್ಕೊಬಿಟ್ಟು ಅದ್ರ ಮೇಲೆಲ್ಲ ಸ್ವಲ್ಪ ಹಾಗೆ ಸ್ಪ್ರೆಡ್ ಮಾಡಬೇಕು. ನೀವು ಈ ಎಣ್ಣೆ ಹಾಕಿದ್ದು ಹಾಗೆ ಅದು ಅದರಲ್ಲೇ ಉಳಿಯೋದಿಲ್ಲ. ಇದು ಏರ್ ಫ್ರೈಯರ್ ಆಗಿರೋದ್ರಿಂದ ನಾವೇನು ಎಣ್ಣೆ ಹಾಕಿರ್ತೀವಿ ಅದೆಲ್ಲ ಕೆಳಗಡೆ ಹೋಗಿರುತ್ತೆ. ನಂತರ ನಾನಿಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನ ಸೆಟ್ ಮಾಡಿಕೊಂಡು 10 ನಿಮಿಷ ಇದನ್ನು ಕುಕ್ ಮಾಡೋಕ್ಕಿಡ್ತೀನಿ. ಮಧ್ಯದಲ್ಲಿ ನಾನು ಒಂದೊಂದು ಸತಿ ಇದನ್ನು ಚೆಕ್ ಮಾಡ್ತೀನಿ. 2 ನಿಮಿಷಕ್ಕೊಂದ್ಸತಿ 3 ನಿಮಿಷಕ್ಕೊಂದ್ಸತಿ ತೆಗೆದ್ಬಿಟ್ಟು ಅದನ್ನು ಟರ್ನ್ ಮಾಡಿ ಮತ್ತು ಎಣ್ಣೆನ ಸ್ವಲ್ಪ ಬ್ರಷಲ್ಲಿ ಅದ್ರ ಮೇಲೆ ಹಚ್ಕೋಬೇಕು. ಆಗ ಹಚ್ಕೊಳೋದ್ರಿಂದ ಅದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನಿಮಗೆ ಹೇಗೆ ಬೋಂಡ ಎಲ್ಲ ಕ್ರಿಸ್ಪಿ ಆಗುತ್ತೆ ಎಣ್ಣೆಲಿ ಕರೆದ್ರೆ ಆ ರೀತಿ ಬರುತ್ತೆ. ಆದ್ದರಿಂದ ಅದು ಸ್ವಲ್ಪ ಅದ್ರ ಮೇಲೆ ಹಚ್ಕೋಬೇಕು. ನಾವು ಹಚ್ಚಿರೋ ಎಣ್ಣೆ ಏನಿದೆ ಅದೆಲ್ಲ ಕೆಳಗಡೆ ಏರ್ ಫ್ರೈಯರ್ ಬೌಲಲ್ಲಿ ಬಂದು ನಿಂತ್ಕೊಳುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ನೀವು ಏರ್ ಫ್ರೈ ಇಲ್ಲ ಅಂದರೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಂಡಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತೀರಾ. ಇದನ್ನು ಕೆಚಪ್ ಜೊತೆ ಹೆಚ್ಕೊಂಡು ತಿಂತಾದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅವರು ವೆಜಿಟೇಬಲ್ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥವ್ರಿಗೆ ನೀವು ಈ ರೀತಿ ಕಾಲಿಫ್ಲವರ್ನ ಕಬಾಬ್ನ ಮಾಡಿಕೊಡಿ, ಅವ್ರು ತುಂಬ ಇಷ್ಟಪಡ್ತಾರೆ.